ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದು ಟೇಸ್ಟ್ ನೋಡಿ, ದೆನ್ ಯು ವಿಲ್ ಬಿ ಅಡಿಕ್ಟೆಡ್. ಅಷ್ಟು ಚೆನ್ನಾಗಿದೆ ಫುಡ್ಡು. ನಮಸ್ತೆ ಎಲ್ಲರಿಗೂ. ನಾನಿವಾಗ ಹೋಗ್ತಾ ಇರೋದು ಒಂದು ಅದ್ಭುತವಾದ ಒಂದು ಇಡ್ಲಿ ಸಿಗುವಂಥ ಜಾಗಕ್ಕೆ. ಇದು ಬಂದಿರೋದು ನಮ್ಮ ಮಾಗಡಿ ರಸ್ತೆಯ MC ಲೇಔಟ್ ಮೊದಲನೇ ಅಡ್ಡ ರಸ್ತೆ ಮತ್ತು 4ನೇ ಮುಖ್ಯ ರಸ್ತೆಯಲ್ಲಿರೋ ಕ್ಯೂಟೀಸ್ ಹಾಸ್ಪಿಟ್ಲು. ಇನ್ನೂ ಹೇಳಬೇಕು ಅಂದರೆ ನಮ್ಮ ವೀರೇಶ್ ಥಿಯೇಟ್ರು ಪಕ್ಕದಲ್ಲಿ ಬಂದರೆ ಆ ರೋಡಲ್ಲಿ ಲೆಫ್ಟ್ ತೊಗೊಂಡು ಫಸ್ಟ್ ರೈಟಲ್ಲೇ 4th ಮೇನ್ ಸಿಗುತ್ತೆ. ಅಲ್ಲಿ ಕ್ಯೂಟೀಸ್ ಅಂತ ಒಂದು ಹಾಸ್ಪಿಟ್ಲ್ ಇದ್ದಾರೆ. ಅದ್ರ ಪಕ್ಕನೇ ಇರೋದು ನಮ್ಮ ಬಸವೇಶ್ವರ ತಿಂಡಿ ಮನೆ ಅಂತ ಒಂದು ಹೋಟೆಲು. ಇಲ್ಲಿ ಒಂದು ಅದ್ಭುತವಾದ ಒಂದು ಇಡ್ಲಿ, ತಟ್ಟೆ ಇಡ್ಲಿ ಮತ್ತು ಏನು ನಮ್ಮ ಚಿತ್ರಾನ್ನ ಬೇಸಿದೆಯಲ್ಲ ನಮ್ಮ ಈ ತುಮಕೂರು ಮತ್ತು ಈ ಭಾಗದ್ದು ಟೇಸ್ಟು ಇಲ್ಲಿ ಸಿಗ್ತಾ ಇದೆ. ಭಾಳ ಚೆನ್ನಾಗಿರೋಂಥ ಹೋಟೆಲು, ಭಾಳ ರುಚಿ ಮತ್ತು ಶುಚಿ ಮತ್ತು ಭಾಳ ಕೈ ಎಟುಕುವ ಬೆಲೆಯಲ್ಲಿ ಭಾಳ ಚೆನ್ನಾಗಿರೋ ಒಂದು ತಿಂಡಿ ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ ಹೋಟೆಲ್ ಹೇಗಿದೆ ಅಂತ. ಈಗ ನಾವು ಹೋಗ್ತಾ ಇರೋ ಹೋಟ್ಲೇ ಬಸವೇಶ್ವರ ತಿಂಡಿ ಮನೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ಹೇಳಿ ಮತ್ತು ಓನರ್ನೆಲ್ಲ ಮಾತಾಡಿಸ್ಕೊಂಡು ಬರವ. ಇಲ್ಲಿ ಬರ್ತಿದ್ದಂಗೆ ಇಲ್ಲೇ ಬೋರ್ಡ್ ಇದೆ ಏನೇನು ಸಿಗುತ್ತೆ ಅಂತ. ತಟ್ಟೆ ಇಡ್ಲಿ, ದೋಸೆ, ಮುದ್ದೆ ಊಟ, ಚಪಾತಿ ಊಟ, ಮಧ್ಯಾಹ್ನಕ್ಕೆ ಪೂರಿ ಸಾಗು, ಅನ್ನ ಸಾಂಬಾರು, ರೈಸ್ ಬಾತು, ಚಿತ್ರಾನ್ನ, ಇಷ್ಟು ಐಟಮು ಇಲ್ಲಿ ದೊರೆಯುತ್ತೆ. ಭಾಳ ನಮ್ಮ ಏನಿದೆ ನಮ್ಮ ಒಂದು ಲೋಕಲ್ ಫುಡ್ಡೇನೆ, ಲೋಕಲ್ ಟೇಸ್ಟಲ್ಲೇ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡುವ. ಮತ್ತು ಇಲ್ಲಿ ಏನಂದರೆ ವಿಶೇಷವಾಗಿ ಇವ್ರದ್ದು ಸಾಕಷ್ಟು ಕಡೆಗೆ ಇವರು ಪಾರ್ಸಲ್ ಕೊಡ್ತಾರೆ. ಅಂದರೆ ಇಲ್ಲಿಂದ ಮಾಡಿ ಸಾಕಷ್ಟು ಕಡೆಗೆ ಈ ಥರ ತಿಂಡಿಗಳು ಪಾರ್ಸಲ್ ಹೋಗುತ್ತೆ. ಇದು ಬಂದು ಬೆಸ್ಕಾಮ್ ಕಂಪನಿನವರು, ಅದೇ ಎಲೆಕ್ಟ್ರಿಸಿಟಿ ಬೋರ್ಡ್ನವರು, ಅವ್ರು ಬಂದು ಅವ್ರ ಆಫೀಸ್ಗೆ ಇಲ್ಲಿಂದ ತಿಂಡಿ ತೊಗೊಂಡೋಗ್ತಾರೆ. ಅಂದರೆ ಇದು ಎಷ್ಟು ಫೇಮಸ್ ಅಂದರೆ ಎಷ್ಟೊಂದು ಜನ ಆಫೀಸರು ಮತ್ತು ಏನಾದರೂ ಗ್ರೂಪು ಆರ್ಡರ್ಸ್ ಇದ್ದರೆ ಭಾಳಷ್ಟು ಜನ ಬಂದು ತೊಗೊಂಡೋಗ್ತಾರೆ. ಫೇವ್ರೇಟ್ ಫುಡ್ಡು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವ ಆಫೀಸಿಂದ ಬರ್ತಿದ್ದೀರಿ? ನಾವು 8 ಸಬ್ ಡಿವಿಷನ್ 5 ಇಂದ ಬರೋದು. ವೈಂಡಮು, ಚಂದ್ರ ಲೇಔಟ್ ಬೆಸ್ಕಾಮ್ ಆಫೀಸ್. ಓಕೆ. ಡೈಲಿ ಹೋಗುತ್ತಾ ತಿಂಡಿ? ಇಲ್ಲ, ಶುಕ್ರವಾರ ನಾವು ಇಲ್ಲೇ ಯಾವಾಗಲೂ ಇಲ್ಲಿಗೆ ಆರ್ಡರ್ ಕೊಡೋದು. ಅಂದರೆ ಒಬ್ಬರು ಇದು ಪೂಜೆ ಇರ್ತದೆ, ಜೈ ಆಗಲಿ ಲೈನ್ಮನ್ ಆಗಲಿ ಅವರು ಇಲ್ಲಿಯೇ ಹೇಳೋದು. ವಾರ ಶುಕ್ರವಾರ ಇಲ್ಲೇ ಇರ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಶುಕ್ರವಾರ ಪೂಜೆ ಇದ್ದಾಗ ಅದಕ್ಕೆ ಇಲ್ಲಿ ಆರ್ಡ್ರು, ಮತ್ತೆ ಬೇರೆ ಯಾವ್ದಾರು ಇದಿದ್ರು ಇಲ್ಲಿಗೆ ಹೇಳೋದು ಆರ್ಡ್ರು. ಗಣರಾಜ್ಯೋತ್ಸವ ಮತ್ತೆ ಇನ್ನೊಂದು ನಮ್ಮ ಶುಕ್ರವಾರ ಪೂಜೆ ಇರ್ತದೆ, ಚಾಮುಂಡೇಶ್ವರದು ಪೂಜೆ ಇರ್ತದೆ. ಆವಾಗ ಇಲ್ಲಿಗೆ ಆರ್ಡರ್ ಹೇಳೋದು. ನೈಟ್ ಹೇಳ್ಬಿಟ್ರೆ ಬೆಳಗ್ಗೆ ರೆಡಿ ಆಗಿರ್ತದೆ. ಟೋಟಲು ನಾವು 40 ತಗೊಂಡು ಹೋಗ್ತೀವಿ. ಅಲ್ಲಿ ಆಫೀಸಲ್ಲಿ ಒಂದು ಹೊರಗಡೆ 50 ಜನ ಬರ್ತಾರೆ. 40 ಜನಕ್ಕೆ ತಗೊಂಡ್ರೆ ಒಂದು 50 ಜನ ತಿನ್ಬೋದು. ಅಷ್ಟು ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ರೇಟು ಕೊಡ್ತಾರೆ. ಮತ್ತೆ ಜಾಸ್ತಿ ಆಯ್ತು ಕಮ್ಮಿ ಆಯ್ತಾನೆ ಇಲ್ಲ, ಅವರು ಹಾಕೊಡ್ತಾರೆ. ಅಲ್ಲಿ ಒಂದು 50 ಜನ ತಿನ್ಬೋದು. ಎಲ್ಲ ಚೆನ್ನಾಗಿ ಸೂಪರ್ ಆಗಿರ್ತದೆ. ಇದು ಸುಮಾರು ನಾನು ಈಗ ಬಂದು ಒಂದು 8 ತಿಂಗಳಾಯ್ತು. ಸುಮಾರು 2 ವರ್ಷದಿಂದ ಇರ್ಬೋದು. ಕೊಡ್ತಾವ್ರೆ, ಅವಾಗಿನಿಂದ ಕೊಡ್ತಾರೆ. ಇಲ್ಲೇ ಆರ್ಡರ್ ಕೊಡ್ತಾರೆ, ಇಲ್ಲೇ ತಗೊಂಡು ಹೋಗ್ತಾರೆ. ಬೆಳಗ್ಗೆ ಬಂದು ತಗೊಂಡು ಹೋಗ್ಬಿಡ್ತೀವಿ. ಥ್ಯಾಂಕ್ಸ್. ಇಷ್ಟು ಇವರ ಒಂದು ಅಭಿಪ್ರಾಯ. ಭಾಳ ವರ್ಷದಿಂದ ತಗೊಂಡು ಹೋಗ್ತಾ ಇದ್ದಾರಂತೆ. ಇವರು KB ಆಫೀಸ್ನವರು, ಬೆಸ್ಕಾಮ್ ಆಫೀಸ್ನವರು. ಈಗ ನಮ್ಮ ಬಸವೇಶ್ವರ ತಿಂಡಿ ಮನೆ ಮಾಲೀಕರಾದಂಥ ಶಶಿಧರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೋಟ್ಲ ಬಗ್ಗೆ ಹೇಳಿ ಸ್ವಲ್ಪ. ಸರ್, ನಮ್ಮ ಹೋಟ್ಲಲ್ಲಿ ಮಾಮೂಲಿ ತಿಂಡಿ ಊಟ, ಮಾಮೂಲಿ ಮನೆ ತಿಂಡಿನೇ ಕೊಡ್ತಾ ಇದೀವಿ, ಮನೆ ಊಟನೇ ಕೊಡ್ತಾ ಇದೀವಿ. ಬೇರೆ ಅಡಿಷನಲ್ ಏನು ಇದು ಮಾಡ್ತಾ ಇಲ್ಲ. ಮಾಮೂಲಿ ಕ್ಯಾಟ್ರಿಂಗ್ ಕೊಡ್ತಾ ಇದೀವಿ. ಆಮೇಲೆ ನಮ್ದು ಏನಂದ್ರೆ ಬೆಳಗ್ಗೆ ಸ್ಪೆಷಲ್ ಅಂದ್ರೆ ತಟ್ಟೆ ಇಡ್ಲಿ, ಮಸಾಲೆ ಇಡ್ಲಿ. ನಮ್ಮ ತುಮಕೂರು ಸೈಡ್ದು ಮಸಾಲೆ ಇಡ್ಲಿ ಅಂತ ಮಾಡ್ತೀವಿ. ಸಬ್ಬಕ್ಕಿ, ಕ್ಯಾರೆಟ್ ಎಲ್ಲ ಹಾಕಿ, ಅದು ಚೆನ್ನಾಗಿ ಓಡುತ್ತೆ. ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು, ಈ ಥರ ತಿಂಡಿ ಐಟಮ್ ಕೊಡ್ತೀವಿ. ಬೇರೆ ಎಲ್ಲ ತಿಂಡಿ ಐಟಮ್ ಎಲ್ಲ ಸಿಗುತ್ತೆ. ದೋಸೆ, ಇಡ್ಲಿ. ಮಾಮೂಲಿ ನಮ್ಮದು ಸ್ಪೆಷಲ್ ಅಂದರೆ ಮಸಾಲ ಇಡ್ಲಿ, ತಟ್ಟೆ ಇಡ್ಲಿ. ಬನ್ನಿ ಸರ್, ಇಡ್ಲಿ ಹಾಕಿದ್ದಾರೆ ಇವಾಗ. ಎಷ್ಟು ನೋಡಿ, ಇದು ಬಂದು ಮಸಾಲೆ ಇಡ್ಲಿ ಈ ಥರ ಇರುತ್ತೆ. ಇದು ಬಂದು ನಮ್ಮದು ಮಸಾಲೆ ಇಡ್ಲಿ. ಇದಕ್ಕೆ ಚಟ್ನಿ ಸಾಂಬಾರೆಲ್ಲ ಮಾಡಿಕೊಟ್ಟು. ಇದು ಬಂದು ನಮಗೆ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕಿ ಬರುತ್ತೆ. ಒಳ್ಳೆ ಟೇಸ್ಟ್ ಸಿಗುತ್ತೆ. ಆಮೇಲೆ ಮಸಾಲ ಬ್ಯಾಟರು ಅಂದರೆ ಹಿಟ್ಟು ಒಂದು ನಿಮಿಷ.
ಹಿಟ್ಟು ಬಂದು ಈ ಥರ ಇರುತ್ತೆ ಸರ್, ನೋಡಿ ಇದೇ ಹಿಟ್ಟು ಈ ಥರ ಬರುತ್ತೆ. ಇದರಲ್ಲೆಲ್ಲ ನೀವು ಮಿಕ್ಸ್ ಮಾಡಿಬಿಡ್ತೀವಿ ನಾವು ಒಂದೇ ಸರಿ ಹಾಕಿ ಉದ್ದಿನಬೇಳೆ, ಅಕ್ಕಿ, ಸಬ್ಬಕ್ಕಿ ಇಷ್ಟೇ ಹಾಕೋದು ಅದಕ್ಕೆ. ಅದ್ರ ಮೇಲೆ ನಾವು ಅಡಿಷನಲ್ ಇದು ಆಡ್ ಮಾಡ್ತೀವಿ, ಅದರಲ್ಲಿ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ಎಲ್ಲ ಆಡ್ ಮಾಡ್ತೀವಿ ಅಷ್ಟೇ. ಸರ್ ಇದು ಬಿಟ್ಟರೆ ನಮ್ಮದು ರೈಸ್ ಬಾತ್ ಇದೆ. ರೈಸ್ ಬಾತ್ ಮಾಡ್ತೀವಿ. ರೈಸ್ ಬಾತ್ ಇವತ್ತು ಬಂದು ಮೆಂತ್ಯ ಪಲಾವು. ಆಮೇಲೆ ಬಜ್ಜಿ ಸಿಗುತ್ತೆ, ಉದ್ದಿನ ವಡೆ ಸಿಗುತ್ತೆ. ಚಿತ್ರಾನ್ನ ಚೆನ್ನಾಗಿರುತ್ತೆ. ಚಿತ್ರಾನ್ನ ಒಂದು 5 ನಿಮಿಷ ನಿಮಗೆ ತೋರಿಸ್ತೀನಿ ಸರ್. ರೆಸಿಪಿ ರೆಡಿ ಮಾಡ್ತಾ ಇದ್ದಾರೆ, ಒಂದು ರೆಸಿಪಿ ಆಗಬೇಕು. ಒಂದು 5 ನಿಮಿಷಕ್ಕೆ ನಿಮಗೆ ಚಿತ್ರಾನ್ನ ರೆಡಿ ಮಾಡ್ತೀವಿ ಸರ್. ಇದು ಅಷ್ಟೇ, ಚಿತ್ರಾನ್ನ ಇಷ್ಟೇ ಇದೆ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ ಆಡಾಗುತ್ತೆ. ಅದಕ್ಕೆ ಅರಿಶಿನ, ಜೀರಿಗೆ, ಮೆಣಸು ಪುಡಿ ಮಾಡಿ ಇದು ಮಾಡಿಕೊಡ್ತೀವಿ ಅಷ್ಟೇ. ಚಿತ್ರಾನ್ನ ಗೊಜ್ಜು ಮಾಮೂಲಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅದೇ ಥರನೇ, ಅದಕ್ಕೇನು ಬೇರೆ ಏನು ಅಡಿಷನಲ್ ಆಗಿ ಏನು ಆಡ್ ಮಾಡಲ್ಲ, ಅಷ್ಟೇ ಇದೆ. ನಾವು ಮುಂಚೆ ಎಲ್ಲ ಎಳ್ಳಿಕಾಯಿ ಚಿತ್ರಾನ್ನ ಅಂತ ಬರ್ತಾಯಿತ್ತು. ಹೌದು, ಅದು ಬಂದು ಎಳ್ಳಿಕಾಯಿ ಸೀಸನ್ ಕ್ಲೋಸ್ ಆಯಿತು. ನಮ್ಮದೆಲ್ಲ ಮರಿ ನಿಂಬೆಹಣ್ಣು ಅಷ್ಟೇ, ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನ ಅಷ್ಟೇ. ಆ ಸೀಸನ್ ಇದ್ದಾಗ ನಮಗೆ ಎಳ್ಳಿಕಾಯಿ ಚಿತ್ರಾನ್ನನೇ ಮಾಡ್ತಾ ಇರ್ತೀವಿ, ಅದು ನಿಲ್ಸೋದೇ ಇಲ್ಲ. ಆ ಸೀಸನ್ ಪೂರ್ತಿ ಎಳ್ಳಿಕಾಯಿ ಚಿತ್ರಾನ್ನ ಸಿಗುತ್ತೆ. ಆಮೇಲೆ ಹೌದು, ಇವಾಗ ಸೀಸನ್ ಇಲ್ಲ ಅದು. ಇದು ಬಂದು ನಮಗೆ ದೋಸೆ ಸರ್, ಇದು ಮಸಾಲ ದೋಸೆ, ಇದು ಖಾಲಿ ದೋಸೆಗೆ ಯಾವ್ಯಾವ ರೆಸಿಪಿ ಬಂದು ಹಾಕ್ತೀನಿ ಸರ್. ಮಸಾಲ ದೋಸೆ ಅಂದರೆ ಎಲ್ಲ ಒಂದೇ ಹಿಟ್ಟೇ ಇರುತ್ತೆ, ಅದೇನು ಡಿಫ್ರೆನ್ಸ್ ಇಲ್ಲ. ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಮಸಾಲ ಹಿಟ್ಟು, ಇದೊಂದು ಸ್ವಲ್ಪ ತೆಳು ಇರುತ್ತೆ ಅಷ್ಟೇ. ಹಿಟ್ಟೆಲ್ಲ ಸೇಮ್ ಇರುತ್ತೆ. ಅದರಲ್ಲಿ ಇದಿರಲ್ಲ. ಆಮೇಲೆ ಬೆಳಿಗ್ಗೆ ಟೈಮು ಒಂದು 2 ಐಟಮ್ ಮಾಡ್ತಾ ಇರ್ತೀವಿ. ಅವಲಕ್ಕಿ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಆ ಥರ ಇರುತ್ತೆ. ಆಮೇಲೆ ನೋಡಿ ಇವರೆಲ್ಲ ವಾರ ನಮಗೆ ಮಾಮೂಲಿ ಕಸ್ಟಮರ್, ಇವರೆಲ್ಲ KEB ಇಂದ ಬರ್ತಾರೆ. ಇವರು ನಮ್ಮ ಚಂದ್ರಲೇಔಟ್, ಮುಂಚೆ ಹೋದರು ಚಂದ್ರಲೇಔಟರು, ಇವರು ಇಲ್ಲೇ ನಮ್ಮ ಗೋವಿಂದರಾಜ ನಗರ. ಇವ್ರಿಗೆಲ್ಲ ಆರ್ಡ್ರುಗಳು ಇರುತ್ತೆ, ಡೈಲಿ ತೊಗೊಂಡೋಗ್ತಾ ಇರ್ತಾರೆ. ಡೈಲಿ ವಾರಕ್ಕೆ 1 ಸರಿ 2 ಸರಿ ಯಾವ್ದಾದ್ರು ಫಂಕ್ಷನ್ ಇದ್ದಾಗೆಲ್ಲ ಇವ್ರಿಗೆ ನಾವೇ ಕ್ಯಾಟ್ರಿಂಗ್ ಮಾಡ್ಕೊಡೋದು. ತಿಂಡಿ ಟೈಮಿಂಗ್ ನಮ್ಮ ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. 7ರಿಂದ 10:30 11 ಗಂಟೆ ಗಂಟೆ ತಿಂಡಿ ಓಡ್ತಾ ಇರುತ್ತೆ. ನಮ್ದು 11 ಗಂಟೆ ಮೇಲೆ ಅಂದರೆ 11:30 ಮೇಲೆ ಸ್ಲೋ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಇದು ಊಟ ಸ್ಟಾರ್ಟ್ ಆಗುತ್ತೆ. ಊಟ ಮಧ್ಯಾಹ್ನ ಊಟ, ಚಪಾತಿ, ಮುದ್ದೆ ಎಲ್ಲ ನಾವೇ ಇಲ್ಲೇ ಮಾಡಿಕೊಡ್ತೀವಿ. ಯಾವುದು ರೆಡಿಮೇಡ್ ಐಟಮ್ಸ್ ಯಾವುದು ಉಪಯೋಗಿಸಲ್ಲ. ಚಪಾತಿ ಎಲ್ಲ ನಾವೇ ಇಲ್ಲೇ ಒತ್ತಿ ಇಲ್ಲೇ ಕ್ಲೀನಾಗಿ ಇದು ಮಾಡಿಕೊಡ್ತೀವಿ. ನಾವೇ ಇಟ್ಟು ಕಲಿಸಿ ನಾವೇ ಮಾಡಿಕೊಡ್ತೀವಿ. ಈ ಕೆಲವು ಹೋಟ್ಲಲ್ಲಿ ಏನಂದರೆ ಇವರು ಇದರಿಂದ ಏನು ಮಾಡ್ತಾರೆ, ರೆಡಿಮೇಡ್ ತರಿಸ್ಬಿಟ್ಟು ಮಾಡಿಕೊಡ್ತಿರ್ತಾರೆ. ನಮ್ದು ಹಂಗಿಲ್ಲ, ನಮ್ದು ಓಡೋದೇ ಚಪಾತಿ ಜಾಸ್ತಿ. ಯಾಕೆ ಇಷ್ಟಪಡ್ತಾರೆ ಅಂದರೆ ನಾವು ಅವ್ರ ಮುಂದೆನೇ ಮಾಡಿ ರೆಡಿ ಮಾಡಿ ಕೊಡ್ತೀವಿ, ಅದರಿಂದ ಇಷ್ಟಪಡ್ತಾರೆ. ಮುದ್ದೆನೂ ಅಷ್ಟೇ, ಜಾಸ್ತಿ ಮುದ್ದೆ ಊಟ, ಚಪಾತಿ ಊಟ ಇಷ್ಟಪಡ್ತಾರೆ. ನಾವು ಅದೆರಡೇ ಊಟ ನಮಗೆ, ಏಕೆಂದರೆ ನಾವು ಏನು ಮಾಡಿರೋ ಮನೆ ಊಟದ ಥರನೇ ಇರಬೇಕು, ಮನೆ ಊಟನೇ ಇರಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ಸರ್ ಬೆಳಿಗ್ಗೆಯಿಂದ ನಮ್ಮದು 4:30-5 ಗಂಟೆಗೆ ಒಂದು ಅರ್ಧ ಗಂಟೆ 1 ಅವರ್ ಕ್ಲೋಸ್ ಮಾಡ್ತೀವಿ. ಮತ್ತು ನೈಟ್ ಊಟ ಇರುತ್ತೆ. ನೈಟ್ 7 ಗಂಟೆಯಿಂದ 10 ಗಂಟೆವರೆಗೂ ಊಟ ಇರುತ್ತೆ. ಪ್ರೈಸಿಂಗ್ ಎಲ್ಲ ಬಂದು ಸರ್, ಇಡ್ಲಿ ಬಂದು ಪ್ಲೇಟ್ 35 ರೂಪಾಯಿ ಇದೆ. ಬರೀ ಇಡ್ಲಿ, ತಟ್ಟೆ ಇಡ್ಲಿ ಬಂದು 35. ಉದ್ದಿನ ವಡೆ 10 ರೂಪಾಯಿಗೆ ಮಾಡ್ತಾಯಿದ್ವಿ ನಾವು, ಕಮ್ಮಿನೇ ಮಾಡ್ತಾಯಿದ್ವಿ ಉದ್ದಿನ ವಡೆ. ಬೇರೆ ಜಾಸ್ತಿ ಒಂದು ಸ್ವಲ್ಪ ಸೈಜ್ ಚಿಕ್ಕದಿರುತ್ತೆ, 10 ರೂಪಾಯಿ ಇರುತ್ತೆ. ರೈಸ್ ಬಾತು 40, ಚಿತ್ರಾನ್ನ ಎಲ್ಲ 40 ರೂಪಾಯಿ. ಮುದ್ದೆ ಊಟ ಬಂದು ಮುದ್ದೆ ಮತ್ತು ರೈಸ್ ಸಾಂಬಾರೆಲ್ಲ ಸೇರಿ 50 ರೂಪಾಯಿ ಮಾಡ್ತಾರೆ. ಲಿಮಿಟೆಡ್ ಸರ್. ಮುದ್ದೆ ಮಾಮೂಲಿ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ಇನ್ನು ಕೆಲವರು ಬೇಡಪ್ಪ ರೈಸ್ ಕಮ್ಮಿ ಮಾಡು ಅಂತಾರೆ, ಯಾಕೆಂದರೆ ಮುದ್ದೆ ಎಲ್ಲ ಒಂದು ಸ್ವಲ್ಪ ಸೈಜ್ ಇರುತ್ತೆ ನಮ್ಮದು. ಅದರಿಂದ ಚಪಾತಿ ಊಟನೂ ಅಷ್ಟೇ, 60 ರೂಪಾಯಿ ಚಪಾತಿ ಊಟ. 2 ಚಪಾತಿ ಬರುತ್ತೆ ಪ್ಲಸ್ ರೈಸ್ ಬರುತ್ತೆ. ಸಾರು, ಸಾಗು, ಸಾಂಬಾರು, ರಸಮ್ ಎಲ್ಲ ಇರುತ್ತೆ. ಫುಡ್ ಸರ್ ನಮ್ಮದು ಇದು ಬಂದು ನಾವು ಸ್ಟಾರ್ಟ್ ಮಾಡಿ ಎಲ್ಲ 4ನೇ ವರ್ಷ. ಇಲ್ಲಿಗೆ ಬಂದು 3 ವರ್ಷ. ಮುಂಚೆ 2 ವರ್ಷ ಅಲ್ಲಿದ್ವಿ ಸರ್ವಜ್ಞ ಸ್ಕೂಲ್ ಹತ್ರ. ಇವಾಗ ಇಲ್ಲಿಗೆ ಬಂದು 3 ವರ್ಷ ಆಯಿತು. ಅಲ್ಲಿ ಬಿಲ್ಡಿಂಗ್ ಆಗ್ತಾಯಿದೆ ಅಂತ ಚೇಂಜ್ ಮಾಡಿದ್ವಿ. ಆಮೇಲೆ ಅದಕ್ಕೆ ಮುಂಚೆ ನಾವೆಲ್ಲ ಬರೀ ಕ್ಯಾಟ್ರಿಂಗ್ ಮಾಡ್ಕೊಂಡೇ ಇದ್ದಿದ್ದು. ಮನೇಲೆ ಊಟ ಮಾಡ್ಕೊಂಡು ಕೊಡೋದು, 1-2 ಆಫೀಸ್ಗಳು ಒಪ್ಕೊಂಡು ಅವೆಲ್ಲ ಮಾಡ್ಕೊಂಡು ಒಂದು 50-60 ಜನ 100 ಜನಕ್ಕೆ ತಿಂಡಿ ಇದು ಕೊಟ್ಕೊಂಡು ಮನೇಲೆ ಇದು ಮಾಡ್ತಾಯಿದ್ವಿ ಡೈಲಿ. ಇವಾಗ ನಾನು 4 ವರ್ಷ ಆಯಿತು. ಇಲ್ಲಿ ಬಂದು 3 ವರ್ಷ. ಮುಂಚೆ 2 ವರ್ಷ ಅಲ್ಲಿದ್ವಿ. 5ನೇ ವರ್ಷ ನಡೀತಾ ಇದೆ ಸರ್. ಕ್ಯಾಟ್ರಿಂಗ್ ಕೊಡ್ತೀವಿ, 500 ಜನವರೆಗೂ ಕೊಡ್ತೀವಿ ಸರ್.
501 ಜನರು ಇಲ್ಲಿಂದನೇ ಮಾಡಿಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಜನ ಇದ್ದರೆ ಅಲ್ಲೇ ಮಾಡಿಕೊಡ್ತೀವಿ, ಅಲ್ಲೇ ಮಾಡಿಕೊಡ್ತೀವಿ. ಸರ್ ಇದು ಅಡ್ರೆಸ್ ಬಂದು MC ಲೇಔಟ್, ವಿಜಯನಗರ ವೀರೇಶ್ ಥಿಯೇಟ್ರ್ ಹತ್ರ ನಿಯರು, ಪಕ್ಕದಲ್ಲಿ ಕ್ಯೂಟೀಸ್ ಅಂತ ಒಂದು ಹಾಸ್ಪಿಟ್ಲ್ ಇದೆ. ಕ್ಯೂಟೀಸ್ ಹಾಸ್ಪಿಟ್ಲ್ ಪಕ್ಕ ಬಸವೇಶ್ವರ ತಿಂಡಿ ಮನೆ ಅಂದರೆ ಯಾರು ಕೊಡ್ತಾರೆ. ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಪಕ್ಕದಲ್ಲಿ ಕ್ಯೂಟೀಸ್ ಅಂತ ಇದು ವೀರೇಶ್ ಥಿಯೇಟ್ರ್ ಇದೆ. ಮುಂದೆ ಹೋದರೆ ನಿಯರೆಸ್ಟ್ ಬಂದು ಇಲ್ಲಿ ಇದೆಲ್ಲ, ಇಲ್ಲಿ ಮುಂದೆ ಹೋದರೆ ಓಟ್ಗೆರೆ ಹಾಸ್ಪಿಟ್ಲ್ ಅಂತ ದೊಡ್ಡ ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಇದು ಯಾರು ಕೇಳಿರೋ ಹೇಳ್ತಾರೆ, ವೀರೇಶ್ ಥಿಯೇಟ್ರ್ ಹತ್ರ ಬಂದು ಬಸವೇಶ್ವರ ತಿಂಡಿ ಮನೆ ಅಂದರೆ ಯಾರು ಕೇಳಿರೋ ಹೇಳ್ತಾರೆ. ಹಂಗೂ ಗೊತ್ತಾಗಲಿಂದ ಕ್ಯೂಟೀಸ್ ಹಾಸ್ಪಿಟ್ಲ್ ಅಂತ ಕೇಳಿ ಸಾಕು, ಅದ್ರ ಪಕ್ಕದಲ್ಲೇ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಬ್ಬರು ಇಲ್ಲಿ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರ ಅಭಿಪ್ರಾಯ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದೆ ಇಡ್ಲಿ? ಇಡ್ಲಿ ಸೂಪರ್ ಆಗಿದೆ ಸರ್. ಇಲ್ಲಿ ಮಸಾಲ ಇಡ್ಲಿ ಅಂತ ಕೊಡ್ತಾರೆ, ಅದಕ್ಕೆ ಗಟ್ಟಿ ಚಟ್ನಿ, ಸಾಂಬಾರು, ರಿಯಲಿ ಲವ್ಲಿ. ನಾನು ರೆಗ್ಯುಲರ್ ಆಗಿ ಮಸಾಲ ಇಡ್ಲಿ ತಿನ್ನೋದಕ್ಕೋಸ್ಕರ ಇಲ್ಲಿಗೆ ಬರ್ತೀನಿ. ಮಧ್ಯಾಹ್ನ ಮುದ್ದೆ ಇರುತ್ತೆ, ಸಾಫ್ಟಾಗಿರುತ್ತೆ, ಸೊಪ್ಪಿನ ಸಾರು, ಪಲ್ಯ, ಎಕ್ಸಿಲೆಂಟ್ ಹೋಮ್ಲಿ ಫುಡ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ದಟ್. ತುಂಬ ಚೆನ್ನಾಗಿದೆ. ಚಪಾತಿ ದೋಸೆನೂ ಇದೆ, ಅದರಲ್ಲೆಲ್ಲ ಟಾಪ್ 10ನಲ್ಲಿ ಬರೋದು ಮಸಾಲ ಇಡ್ಲಿ ಅಂಡ್ ಮುದ್ದೆ. ಮಸಾಲ ಇಡ್ಲಿನಲ್ಲಿ ಎಲ್ಲ ಥರದ್ದು ಕ್ಯಾರೆಟು ಎಲ್ಲ ಹಾಕಿರ್ತಾರೆ ಸರ್. ಇದರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಗಟ್ಟಿ ಚಟ್ನಿ, ಸಾಂಬಾರು, ಇಟ್ ಗಿವ್ಸ್ ಮೋರ್ ಟೇಸ್ಟ್. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಹೇಳಿ ಸರ್. ಹೈಲಿ ರೆಕಮೆಂಡೆಡ್. ಇದು ವಿಜಯನಗರದಲ್ಲಿದೆ, ಕ್ಯೂಟೀಸ್ ಪಕ್ಕದಲ್ಲಿ ಬಸವೇಶ್ವರ ಟಿಫನ್ಸ್ ಅಂತ. ಮಸಾಲ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಭಾಳ ಸಾಫ್ಟಾಗಿ ಬಂದಿದೆ ಇಡ್ಲಿ ಮಾತ್ರ. ಒಂಥರ ಇದು ಈ ತಟ್ಟೆ ಇಡ್ಲಿ ಯೂಶ್ವಲ್ ತಿಂತೀವಲ್ಲ ಆ ಥರ ಗಡ್ಸಿಲ್ಲ, ಭಾಳ ಸಾಫ್ಟ್ ಇದೆ. ಒಳ್ಳೊಳ್ಳೆ ಬಾಯಲ್ಲಿ ನೀರು ಬರ್ತಾ ಇದೆ ಇಡೋಕ್ಕಿಂತ ಮುಂಚೆನೇ. ಸಖತ್ತಾಗಿದೆ. ಒಳ್ಳೆಯ ತಪಾಸಿ ಸೊಪ್ಪು ಫ್ಲೇವರು ಮತ್ತು ಈ ಚಟ್ನಿ, ಕಾಯಿ ಚಟ್ನಿ ಬೇರೆ ಅದ್ಭುತವಾಗಿದೆ. ಒಳ್ಳೆ ಸಾಂಬಾರು, ಭಾಳ ಚೆನ್ನಾಗಿದೆ. ಮಸ್ಟ್ ಟ್ರೈ ಇಡ್ಲಿ ಹೋಟ್ಲು, ಭಾಳ ಚೆನ್ನಾಗಿದೆ. ಒಂದ್ಸತಿ ತಿಂದರೆ ಖಂಡಿತವಾಗ್ಲೂ ಅಡಿಕ್ಟ್ ಆಗೋದು ಇದಕ್ಕೆ, ಅಷ್ಟು ಚೆನ್ನಾಗಿದೆ. ವಡೆನೂ ಅಷ್ಟೇ ಕ್ರಿಸ್ಪಿ ಕ್ರಿಸ್ಪಿ, ಸ್ವಲ್ಪ ಸಾಫ್ಟಾಗಿದೆ. ವಡೆಗೂ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್. ಸಾಂಬಾರು ಭಾಳ ಚೆನ್ನಾಗಿದೆ. ಇಡ್ಲಿ ಜೊತೆಗೆ, ವಡೆ ಜೊತೆಗೆ ಅದ್ಭುತವಾದ ಒಂದು ರುಚಿ ಕೊಡ್ತಾರೆ. ಇಡ್ಲಿ ಮಾತ್ರ ಬೆಸ್ಟ್ ಲೆವೆಲ್ಲು, ಅದ್ಭುತವಾದ ಟೇಸ್ಟ್. ನೀವು ಎಷ್ಟೋ ಕಡೆ ಇದು ತಟ್ಟೆ ಇಡ್ಲಿ ತಿಂದಿರ್ಬೋದು, ಬಂದು ಇಲ್ಲೊಂದು ಸತಿ ತಿನ್ನಿ, ಭಾಳ ಚೆನ್ನಾಗಿದೆ ಇಡ್ಲಿ. ಈಗ ನಾನು ಪ್ಲೇಟ್ ಸ್ವಲ್ಪ ಕಲರ್ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಮತ್ತು ರೈಸ್ ಬಾತು ಎರಡೂ ಟೇಸ್ಟ್ ಮಾಡ್ತಿದ್ದೀನಿ. ಅಂದರೆ ಇವತ್ತು ಮೆಂತ್ಯ ಬಾತ್ ಮಾಡಿದ್ದಾರಂತೆ. ನೋಡೋದಕ್ಕೆ ಮಾತ್ರ ಟೆಕ್ಸ್ಚರ್ ಭಾಳ ಚೆನ್ನಾಗಿದೆ ನೋಡಿ. ಒಳ್ಳೆ ಬಿಡಿಯಾಗಿ ಅನ್ನ ಭಾಳ ಚೆನ್ನಾಗಿ ಬೆಂದಿದೆ. ಒಳ್ಳೆ ಕ್ವಾಲಿಟಿ ರೈಸ್ ಯೂಸ್ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ. ಮೊದಲು ನಮ್ಮ ಫೇವ್ರೇಟ್ ಚಿತ್ರಾನ್ನ ಟ್ರೈ ಮಾಡೋಣ. ನಿಂಬೆಹಣ್ಣು ಚಿತ್ರಾನ್ನ ಭಾಳ ಚೆನ್ನಾಗಿರುತ್ತೆ. ಮತ್ತು ಎಳ್ಳಿಕಾಯಿ ಸೀಸನ್ನಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಇರುತ್ತಂತೆ. ಈಗ ಇದು ಸೀಸನ್ ಇಲ್ಲ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ, ಭಾಳ ಚೆನ್ನಾಗಿದೆ. ಮೋಸ ಇಲ್ಲ, ಸಾಕಷ್ಟು ಈರುಳ್ಳಿ ಮತ್ತು ಏನೇನು ಬೇಕು ಅದೆಲ್ಲ ಪ್ರಮಾಣವಾಗಿ ಚೆನ್ನಾಗಿ ಹಾಕಿದ್ದಾರೆ, ಭಾಳ ಅದ್ಭುತವಾಗಿದೆ.
ರೈಸೇ ಯೂಸ್ ಮಾಡಿದ್ದಾರೆ, ಯಾವುದೇ ರೀತಿಯ ಸ್ಟೀಮ್ ರೈಸ್ ಏನಿಲ್ಲ. ಟೇಸ್ಟ್ ಭಾಳ ಚೆನ್ನಾಗಿದೆ. ಮತ್ತು ಈಗ ಇದು ಮೆಂತ್ಯ ಬಾತು, ಒಳ್ಳೆ ಘಮ ಇದೆ, ಒಳ್ಳೆ ಚೆನ್ನಾಗಿರೋ ಫ್ಲೇವರ್ ಬರ್ತಾ ಇದೆ. ಭಾಳ ಚೆನ್ನಾಗಿದೆ, ಭಾಳ ಮೈಲ್ಡ್ ಮಸಾಲ, ಓವರ್ ಮಸಾಲ ಇಲ್ಲ, ಭಾಳ ಚೆನ್ನಾಗಿದೆ. ಒಳ್ಳೆ ಮಕ್ಕಳಿಗೂ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ. ಅದ್ಭುತವಾದ ರುಚಿ, ಭಾಳ ಚೆನ್ನಾಗಿದೆ. ಹೈಲಿ ರೆಕಮೆಂಡ್. ರೈಸ್ ಐಟಮ್ ಕೂಡ. ಈಗ ಇದು ನಮ್ಮ ಬಸವೇಶ್ವರ ಹೋಟೆಲಿನ ಒಂದು ಚಿತ್ರಣ. ಭಾಳ ಅದ್ಭುತವಾದ ಹೋಟೆಲ್ಲು ಮತ್ತು ಅದ್ಭುತವಾದ ರುಚಿ. ಇಡ್ಲಿ ಮಾತ್ರ ನಾನು ಹೇಳ್ದಂಗೆ ಭಾಳ ನೆಕ್ಸ್ಟ್ ಲೆವೆಲಲ್ಲೇ ಇಡ್ಲಿ ಇದೆ, ಭಾಳ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ಬಂದು ಟೇಸ್ಟ್ ಮಾಡಿ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಭಾಳ ಅದ್ಭುತವಾದ ಒಂದು ನಮ್ಮ ಸ್ಥಳೀಯವಾದ ರುಚಿ ಇರೋವಂಥ ಒಂದು ಹೋಟೆಲ್. ದಯವಿಟ್ಟು ಎಲ್ಲರೂ ಬಂದು ಒಂದು ಸತಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.